ನಬಿಬಿಯಾ ಮತ್ತು ಇಂಡಿಯಾ ಮ್ಯಾಚ್ ಇತ್ರಿ. ನಬಿಬಿಯಾದವರು ಮೊದಲು ಟಾಸ್ ಗೆದ್ರು ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ನಬಿಬಿಯಾದವರು ಬಾಲಿಂಗ್ ತೊಗೊಂಡ್ರು. ಈ ಕಡೆ ನಮ್ಮ ಕ್ಯಾಂಡಿಡೇಟ್ಗಳು ಬ್ಯಾಟಿಂಗ್ ಆಡಕ್ಕೆ ಚಾಲೂ ಮಾಡಿದರು. ಸಂಜು ಸ್ಯಾಮ್ಸನ್ ಮತ್ತು ನಮ್ಮ ಇಶಾನ್ ಕಿಶನ್ ಅವರು ಬರ್ತಾರೆ ಓಪನಿಂಗ್. ಅದೇ ಓಪನಿಂಗ್ ಬರೋಣ ನಮ್ಮ ಸಂಜು ಸ್ಯಾಮ್ಸನ್ ಅವರು ಬಡ ಹೊಡೆದ ಬಿಡ್ತಾರೆ ರೀ, ನಿಂದ್ರಂಗೆ ಇಲ್ಲ ಅವರು. ಆ ಕಡೆ ರನ್ 6 4 ಬೌಂಡ್ರಿ ಅದು ಚಾಲೂನೇ. ಯಾರು 8 ಬಾಲಿಗೆ 22 ರನ್ ಹೊಡಿತಾನ ನಮ್ಮ ಸಂಜು ಸ್ಯಾಮ್ಸನ್ ಅವರು. ಆ ಸ್ಟ್ರೈಕ್ ರೇಟ್ನು ತಮ್ಮ ಒಳ್ಳೆ ರೀತಿಯನ್ನು ಆಡಕತ್ತಿದ್ರು ಅವರು. ಆದ್ರೆ ಔಟ್ ಆದರು. ಮತ್ತೆ ಹೊಡ್ಯಾಕೆ ಹೋಗಿ ಮತ್ತೆ ಔಟ್ ಆದರು. 8 ಬಾಲಿಗೆ 22 ರನ್ ಹೊಡೆದು ಔಟ್ ಆದರು. ಕಡೆ ನಮ್ಮ ಇಶಾನ್ ಕಿಶನ್ ಅವರು ಮತ್ತೆ ಅವರು ಹೊಡೆದ ಬಿಟ್ರಿ ರನ್. ಎಷ್ಟು ರನ್ ಹೊಡೆದಾರಪ್ಪ ಅಂತಂದ್ರೆ 61 ರನ್ ಹೊಡೆದ್ರು ಅವ್ರು. 24 ಬಾಲಿಗೆ 61 ರನ್ ಹೊಡೆದ್ರು. 5 ಸಿಕ್ಸ್. ಅದೇ ರೀತಿ ಏನು ಬ್ಯಾಟಿಂಗ್ ಗುರು ನಿಂದು. ಬ್ಯಾಟಿಂಗ ಗಿಚ್ಚ ಗಿಲಿ ನೋಡಿ ನಿಂದು ಬ್ಯಾಟಿಂಗ್. ನಿನ್ನ ಪವರ್ಫುಲ್ಲು ನಿಂದು ಬ್ಯಾಟ ಯಾವ ನಮೂನಿ ಐತೋ ನೀನು ಆ ನಮೂನಿ 6 ಹೊಡ್ಯಾಕತ್ತಾನ. 1 ಓವರಿಗೆ 28 ರನ್ ಹೊಡೆದಾನ. ಯಾರು ಹೊಡೆದಾರಪ್ಪ ಅಂತಂದ್ರೆ ಇಶಾನ್ ಕಿಶನ್ ಹೊಡೆದಾನ. ನಬಿಬಿಯಾ ಬಾಲರ್ಗಳಿಗೆ ಭಾಳ ಡೇಂಜರ್ ಅದಾನ. ಮಾನಿ ಇಂಜುರಿ ಆಗಿತ್ತು ಅವಂಗೆ. ಬುಮ್ರಾ ಪ್ರಾಕ್ಟೀಸ್ ಮಾಡೋ ಹೊತ್ನ್ಯಾಗ ಬಾಲ್ ಮೊಣಕಾಲಿಗೆ ಬಡ್ದಿತ್ತಾತ್ರಿ ಅವಂಗೆ. ಬುಮ್ರಾ ಯಾರು ಹೋಗಿದ್ದಂದ್ರೆ ಬಡ್ದಿತ್ತು. ಆದ್ರೆ ರಿಕವರಿ ಆಗಿ ಹೊಳ್ಳಿ ಬಂದು ಆಡಕತ್ರು ನಮ್ಮ ಇಶಾನ್ ಕಿಶನ್. ಇನ್ನು ಮುಗಿ ಮಟ್ಟ ಇನ್ನು ಫೈನಲ್ ಅದು ಹೊಡಿಬೇಕು. ಇನ್ನು ಈಗ ಇಂಜುರಿ ಅದು ಮಾಡ್ಕೊಂಡ್ರೆ ಹೆಂಗಪ್ಪ ಹುಲಿ ಅನ್ಬೇಕಾಗೈತೆ ಅವಂಗೆ ಇಶಾನ್ ಕಿಶನಾಗ. ಇರಲಿ ಏನಾಗಲ್ಲ, ಹೊಳ್ಳಿ ಬಂದಾನ. ಅದೇ ಇನ್ನೊಬ್ಬ ಮಿಸ್ ಮಾಡ್ಕೊಂಡ್ಬಿಟ್ಟಾನ. ಯಾರಪ್ಪ ಅಂತಂದ್ರೆ ನಮ್ಮ ಅಭಿಷೇಕ್ ಶರ್ಮಾ. ಅವಂಗೂ ಜ್ವರ ಪರ ಏನೋ ಬಂದವು. ಅವನು ಹೊರಗದಾನ. ಎಲ್ಲ ಏನೋ ಸುಂಕತ್ರಿ ಅದು. ಏನೋ ಆರಾಮಿರೋ ಜ್ವರ ಪರ ಬಂದು ಸುಂಕು ಏನೋ ಬಂದಂತೆ ವಿಚಾರ. ಇರಲಿ ಬರ್ತಾನ ಅವನು. ಇನ್ನೂ ಒಂದು 2-3 ಮ್ಯಾಚ್ ಆಡಂಗೆ ಕಾಣಲ್ಲ ಅವ ನನಗನ್ಸೋ ಮಟ್ಟಿಗೆ. ಈಗ ನೆಕ್ಸ್ಟ್ ಪಾಕಿಸ್ತಾನ ಕೂಡ ಐತ್ರಿ. ಈಗ ಪಾಕಿಸ್ತಾನ ಕೂಡ ಮ್ಯಾಚ್ ಐತಿ ಈಗ. ಆದ್ರೂ ಅದ್ರೊಳಗೆ ಹೊಡಿಬೋದು ರೀ. ಅಭಿಷೇಕ್ ಶರ್ಮಾ ಆಡ್ಬೇಕಲ್ಲಿ ಆ ಮ್ಯಾಚ್ನಾಗ. ಆ ಮ್ಯಾಚಿಗೆ ಫುಲ್ಲು ತುಂಬಿರ್ತೈತಿ, ಸ್ಟೇಡಿಯಮ್ನು ತುಂಬಿರ್ತೈತಿ. ಭಾಳ ನೋಡಾಕತ್ರು ಭಾಳ ಮಂದಿ ಬಂದಿರ್ತಾರೆ. ಅವನೇ ಮಿಸ್ ಮಾಡಿದ್ರೆ ಹೆಂಗಪ್ಪ ಮತ್ತು ಆಡ್ಲಿಕ್ಕಪ್ಪ ಅಂತಂದ್ರೆ ಭಾಳ ಮನ್ಸಿಗೆ ಭಾಳ ಬೇಜಾರಾಗುತ್ತೆ ಪ್ಲೇಯರ್ ಅವ್ರ ಫ್ಯಾನ್ಸಿಗೆ. ಆದ್ರೆ ಈ ಕಡೆ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಮತ್ತು ಬುಮ್ರಾ ಥರ ಕ್ಯಾಂಡಿಡೇಟ್ ಪ್ಲೇಯರ್ ಅದಾವು. ಆದ್ರೆ ತಿಲಕ್ ವರ್ಮಾ ಒಬ್ಬ ಅದಾನ್ರಿ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್. ಸೂರ್ಯಕುಮಾರ್ ಒಮ್ಮೊಮ್ಮೆ ಆಡ್ತಾನ್ರಿ, ಒಮ್ಮೊಮ್ಮೆ ಯಾಕಂದ್ರೆ ಹೊಡ್ಯಾಕೆ ಹೋಗಿ ಔಟ್ ಆಗ್ಬಿಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಮ್ಯಾಚಿಗೆ ಪಾಕಿಸ್ತಾನಗಳು 15ನೇ ತಾರೀಕಿಗೆ ಐತಿ. ಈಗ ನಬಿಬಿಯಾ ಅದು ಮುಗೀತು. ಈಗ ನಬಿಬಿಯಾದವರು ಸೋತರಿ, ಇಂಡಿಯಾದವ್ರು ಗೆದ್ದಾರ. ಅದು ಎಷ್ಟು ರನ್ನಿಲೆ ಗೆದ್ದಾರಪ್ಪ ಅಂತಂದ್ರೆ 93 ರನ್ನಿಲೆ ನಮ್ಮ ಇಂಡಿಯಾದವರು ಗೆದ್ದಾರಿ. ಆದರೂ ನಮ್ಮ ಇಂಡಿಯಾದವರು ಬಾಲಿಂಗ್ನು ಚಲೋತ್ನಾಗ ಹಾಕಿದ್ರು. ಬಾಲಿಂಗ, ಫೀಲ್ಡಿಂಗ, ಬ್ಯಾಟಿಂಗ ಸಖತ್ತಾಗಿ ಆಡಿದರು. ಆದ್ರೆ ಪಾಕಿಸ್ತಾನ ವಿರುದ್ಧನೂ ಹಾಗೆ ಆಡ್ಬೇಕು ಈಗ. ಆದ್ರೆ ಒಂದು 2 ಪ್ಲೇಯರ್ಗೆ ಹೊರಗಿಟ್ರು ನಡೀತದೆ ನಾವು. ಯಾರೋ ಹಿಂಗೆ ಹರ್ಷದೀಪ್ ಸಿಂಗಿಗೆ. ಆದ್ರೆ ಅವನದು ಅತಿ ಹೆಚ್ಚು ವಿಕೆಟ್ ತೆಗೆದನು ಅವನೇ. ಆದ್ರೆ ಒಮ್ಮೆ ಹೊಡೆಸ್ಕೊತಾನ ಹರ್ಷದೀಪ್ ಸಿಂಗ್. ಅವ್ನ ಮ್ಯಾಗ ಇದು ಇಡಬಾರ್ದು. ಹಾಕ್ತಾನೆ ಚಲೋತ್ನಾಗ ಹಾಕ್ತಾನೆ. ಹಾಕೇ ಬಿಟ್ಟಿರ್ತಾನೆ ಎಲ್ಲರೂ ಒಂದೊಂದು ಜಾಗದಲ್ಲಿ. ಒಮ್ಮೆ ಹೊಡ್ಸ್ಕೊಂಡ ಅಂತಾರಂದ್ರೆ ಸೋದ ಸೇರಿ 4 ಓವರಿಗೆ 50, 4 ಓವರಿಗೆ 60 ರನ್ ಹಿಂಗೆ ಬಿದ್ದೇ ಬಿಟ್ಟಿರ್ತಾವ ಅವಂಗೆ. ಕಡೆ ಏನು ಬುಮ್ರಾ ಒಮ್ಮೆ ಲೆಕ್ಕಕ್ಕೆ ಇರೋಂಗಿಲ್ಲ. ಅವನು ಇಂಕಿ ಬ್ಯಾಟಿಂಗ್. ನಬಿಯಾದವರು ಮನೆಗೆ ಹೋಗಿಬಿಟ್ರು. ಇಶಾನ್ ಕಿಶನ್ ಹೊಡೆದಿದ್ದ ಗಜ್ಜಿಗೆ ರನ್ ಹತ್ರು ಪ್ರತಿ ಓವರಿಗೂ 15-16 ರನ್ ಹೊಡೆದೇ ಬಿಟ್ಟಾರ್ರಿ. ಆದ್ರೆ 1 ಓವರಿಗೆ 28 ರನ್ ಹೊಡ್ಸ್ಕೊಂಡ್ ನಾವು. ಇಶಾನ್ ಕಿಶನ್ 4 ಸಿಕ್ಸ್, 1 4. ಒಂದೇ ಬಾಲ್ ದಾಟಾಗೈತ್ರಿ ಅದು 6 ಹೋಗೋದ ಅದು ಮಿಸ್ ಆಯ್ತು ಅಲ್ಲಿ. ಆದ್ರೆ ಪೂರ್ತಿ ನೀನೇ ಮ್ಯಾಚ್ ನೋಡೇವಿದನು. ನೋಡ್ದಲ್ಲೇ ನಾವು ಹೇಳಾಕತ್ತೀವಿ. ಫುಲ್ ತಿಂಡಿಲೇ ಐತ್ರಿ ಮ್ಯಾಚ್. ಪವರ್ ಪ್ಲೇದಾಗ 6 ಓವರಿಗೆ 86 ರನ್ ಬಂದವು ಇಂಡಿಯಾದವ್ರು ಹೊಡೆದಿದ್ದು ನೋಡಿದ್ರೆ. ಆದ್ರೆ ಅವರು ನಬಿಬಿಯಾದವರು ಅವರು ಬೆಳಿಲಿಲ್ರಿ. 6 ಓವರಿಗೆ ಅವರು 1 ವಿಕೆಟ್ ಕಳ್ಕೊಂಡು 57 ರನ್ ಹೊಡೆದಾರ. ನಮ್ಮ ಕ್ಯಾಂಡಿಡೇಟ್ದು 2 ವಿಕೆಟ್ ಹೋಗಿದ್ದು 86 ರನ್ ಹೊಡೆದಾರ.
ಆರ್ದ್ರ ಬಿರ್ಸಿತ್ರಿ ಮ್ಯಾಚ್ ಅವನು ನೋಡ್ಬೇಕಂದ್ರ ನೋಡ್ಕು ಏನಕ್ಕೆ ಹೋಗಿ ಹೊಡಿದು ಏನು ಸ್ಟೇಡಿಯಂ ಅಣಗಡ ಐತ್ರಿ ಅಲ್ಲಿ. ಆದ್ರೂ ನಮ್ಮ ಇಶಾನ್ ಕಿಶಾನ್ 161 ರನ್ ಹೊಡೆದ. 61 ರನ್ ಹೊಡ್ಯಾನ. 104 ರನ್ ಅದು ಇಲ್ಲಿ. 104ಕ್ಕೆ ಸೀದಾ ಕ್ಯಾಚ್ ಅದು ಮಿಸ್ ಆಯ್ತ್ರಿ. ಕ್ಯಾಚ್ ಸೀದಾ ಕೈಗೆ ಹೊಡೆದ್ಬಿಟ್ಟ. ಅದು ಸಿಕ್ಸ್ ಹೋಗೋದ ಬಾಲ್ ಅದು ಕ್ಯಾಚ್ ಆಯ್ತು. ಔಟ್ ಆದ. ಆಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ಅವರು ಅವರು ಒಂದು 50 ರನ್ ಹೊಡಿತಾರೆ. ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ಅಂತೂ ಇಂತೂ ಕೂಡಿ ಪಾರ್ಟ್ನರ್ಶಿಪ್ ಬೆಳೆಸಿ ಆಡ್ತಾರೆ ಅವರು. ನಮ್ಮ ಶಿವಮ್ ದುಬೆ ಅವರು ಒಂದು 16 ರನ್ ಹೊಡೆದ್ರು. 12 ರನ್ ಹೊಡೆದಾರ ಅವರು. ಕ್ಯಾಂಡಿಡೇಟ್ ಬಂದರು, ರನ್ಔಟ್ ಆಗಿಬಿಟ್ರು. ಶಿವಮ್ ದುಬೆ ಅವ್ರದ್ದು ಬ್ಯಾಟಿಂಗ್ ಭಾಳ ಅವರು ನಿಂತ್ರಂದ್ರೆ ಸೀದಾ ಯಾರಿಗೂ ಅಲ್ಲಿ ಯಾವ ಬಾಲರ್ ಬರಲಿ ಜಜ್ಜುದು ಒಂದೇ ಅವರು. ಹೆಂಗಾರ ಹಾಕ್ಲಿ ಅವ ಬಾಲ್ ಎದಿ ಮ್ಯಾಗಾರ ಹಾಕಲಿ, ಎಲ್ಲಾರ ಹಾಕಲಿ, ಒಟ್ಟು ಹೊಡಿದು ಆ ರೀತಿ ಅವನು ಬ್ಯಾಟಿಂಗ್ ಆಡ್ತಾರ. ಆದ್ರೆ ನಮ್ಮ ವರುಣ್ ಚಕ್ರವರ್ತಿ ಅವರು ಏನು ಬಾಲಿಂಗ್ ರೀ ಅವ್ರದ್ದು. 2 ಓವರಿಗೆ 2 ವಿಕೆಟ್ 7 ರನ್ ನೋಡ್ರಿ ಬಾಲಿಂಗ್ ಹೆಂಗೈತೆ ಅವನು. ಆದ್ರೂ ಈ ಕಡೆ ನಮ್ಮ ಬುಮ್ರಾ ಶಿವಮ್ ದುಬೆನೂ ಹಾಕ್ಯಾನ ಬಾಲಿಂಗ್. ನಮ್ಮ ಹಾರ್ದಿಕ್ ಪಾಂಡ್ಯನೂ ಹಾಕ್ಯಾನ. ಹಾರ್ದಿಕ್ ಪಾಂಡ್ಯಾಗೂ 2 ವಿಕೆಟ್ ಬಿದ್ದಾವು. ಈ ಸಲ ಪವರ್ ಪ್ಲೇದಾಗ ಹಾರ್ದಿಕ್ ಪಾಂಡ್ಯ ಹಾಕ್ಯಾನ್ರಿ ಬಾಲಿಂಗ್. ಆದ್ರೂ ಅಷ್ಟೊಂದು ರನ್ ಹೊಡೆದಿಲ್ಲ ಅವರು. ಆ ರನ್ ಹೊಡೆಸಂದ್ರು 57 ರನ್ ಬಂದವು ಪವರ್ ಪ್ಲೇದಾಗ. ಆದ್ರೂ ಇಂಡಿಯಾದವ್ರು ಗೆದ್ದಾರ. ಅದು ಭಾಳ ಇದರ್ಲಿಂತ್ರನೇ ಗೆದ್ದ್ರಿ ನಮ್ಮ ಇಂಡಿಯಾದವರು. ಆ ನಬಿ ಯಾದವ್ರು ಒಬ್ಬನು 50 ಹೊಡೆದಿಲ್ರಿ. ಬರೀ 16, 15 ಒಬ್ಬನೇ ಒಂದು 28 ರನ್ ಗಳಿಸ್ಯಾನ. ಅವರು ಪವರ್ ಪ್ಲೇದಾಗ 57 ಹೊಡೆದ್ರು. 6 ಓವರಿಗೆ ಅವರು ಹೊಡಿತಾರೆ ಬಿಡೋತ್ ನಾವು ಬೆನ್ನ ಹತ್ತಿ ಹೊಡಿತಾರೆ ಬಿಡೋತ್ ನಾವು ತಿಳಿದಿದ್ವಿ. ಮುಗೀತು ಅದು. ಅಲ್ಲಿ ಹವಾ ಟುಸ್ ಅಂತೂ ಅದು ಸೋತ್ಕೆ ಮನೆಗೆ ಹೋಯ್ತು. ಅದು ನಮ್ಮ ಇಂಡಿಯಾದವ್ರು ಗೆದ್ದರು. ಭಾಳ ಖುಷಿ ಆಯ್ತು ನಮ್ಗೆ. ನಾವು ಫೈನಲ್ ಇನ್ನು ಭಾಳ ಅದಾವ್ರಿ ಆಡು. ನಮ್ಮ ಇಂಡಿಯಾದವರು ಇಶಾನ್ ಕಿಶಾನ್, ಅಭಿಷೇಕ್ ಶರ್ಮಾ ಇದು 86 ಪವರ್ ಪ್ಲೇದಾಗ 86 ಹೊಡಿದ್ರೆ ಏನು 300 ರನ್ ಆಗೇ ಬಿಡ್ತಾವ ಬಿಡು ಅಂತ ತಿಳಿದಿದ್ದೆ ನಾನು. ಆ ನಮ್ಮನೆ ಹೊಡ್ಯಾಕತ್ತಿದ್ರು. ಈ ಕಡೆ ಸಂಜು ಸ್ಯಾಮ್ಸನ್, ಈ ಕಡೆ ಇಶಾನ್ ಕಿಶಾನ್ ನೋಡಿದ್ರೆ ಅವತ್ತಾಟಿ ಮ್ಯಾಚ್ ಕಡ್ಯಾಕ್ ಮಾಡಿಬಿಟ್ರಾಳೆ ಇವ್ರೊಬ್ರು ಅಂತ ತಿಳಿದಿದ್ದೀವಿ. ಆಡಿದ್ರು ಇಬ್ಬರು ಚಲೋತ್ನಾಗ ಆಡಿದ್ರು. ಬಡ ಪವರ್ ಪ್ಲೇದಾಗ ಎಷ್ಟು ರನ್ ಬರ್ತಾವ ಅಷ್ಟು ರನ್ ಹೊಡೆದ್ಕೆ ಔಟ್ ಆದರು. ಕಡೆ ಸೂರ್ಯಕುಮಾರ್ ಯಾದವ್ ಅವನು ಕ್ಯಾಪ್ಟನ್ ಆಗಿ ಏನು ಹೊಡಿಲೇ ಇಲ್ಲಪ್ಪ. ಅವನು ಈ ಸರಿ ಮ್ಯಾಚ್ ಆಡಿಲ್ಲ. ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಐತಿ. ಆದ್ರೂ ಕೂಡ ಹೆಂಗೆ ಆಡ್ಬೇಕು ಅನ್ನೋದು ತಿಳ್ಕೊಬೇಕು. ಅವರು ಯೋಚನೆ ಮಾಡಿ ಆಡ್ಬೇಕಾಗತ್ತೆ. ಪಾಕಿಸ್ತಾನದವರು ಅವರು ಡೇಂಜರ್ ಅದಾರ, ನಾವು ಡೇಂಜರೇ ಅದೀವಿ. ಪಕ್ಕ ಹೊಡಿತೆ ಪಾಕಿಸ್ತಾನ ಟೀಮಿಗೆ ಹೊರಗೆ ಕಳಿಸಿಬಿಡ್ದ ಆ ಕಡೆ. ಹಂಗೈತೆ ನಮ್ಮ ಟೀಮ್. ನೋಡೋಣ ಯಾರು ಗೆಲ್ತಾರ ಯಾರೆಲ್ಲ ನೋಡೋಣ. ನಾಳೆಗಿಲ್ಲ ಮ್ಯಾಚ್ 15ನೇ ತಾರೀಕಿಗೆ ಐತಿ 7ಕ್ಕೆ. ಅದು ಸಂಜೆಗೆ ಐತಿ. ಫುಲ್ಲು ಆರಾಮಾಗಿ ನೋಡ್ರಿ. ನಾನು ನೋಡ್ತೀನಿ ಅವಾಗ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ, ಇದು ಸಬ್ಸ್ಕ್ರೈಬ್ ಮಾಡಿ.